ಹೆಂಗಸರು ಹೀಗೆ ಮಾಡಿ ಕರೆದರೆ ಅವರು ನಿಮ್ಮೊಂದಿಗೆ ಹತ್ತಿರವಾಗಲು ಬಯಸುತ್ತಿದ್ದಾರೆ. ನಮಸ್ಕಾರ ಸ್ನೇಹಿತರೆ. ಗಂಡ ಹೆಂಡತಿಯ ಸಂಬಂಧದಲ್ಲಿ ಪ್ರೀತಿ, ನಂಬಿಕೆ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಬಹಳ ಮುಖ್ಯ. ಕೆಲವೊಮ್ಮೆ ಹೆಂಗಸರು ತಮ್ಮ ಭಾವನೆಗಳನ್ನು ನೇರವಾಗಿ ಹೇಳದೆ ತಮ್ಮ ವರ್ತನೆ ಮತ್ತು ಮಾತಿನ ಮೂಲಕ ಸಂಗಾತಿಗೆ ಕೆಲವು ಸೂಚನೆಗಳನ್ನು ನೀಡುತ್ತಾರೆ. ಆದರೆ ಒಂದು ವಿಷಯ ನೆನಪಲ್ಲಿಟ್ಟುಕೊಳ್ಳಿ, ಯಾವುದೇ ಸೂಚನೆ ಎಂದರೆ ಖಚಿತವಾದ ಒಪ್ಪಿಗೆ ಎಂದಲ್ಲ. ಸಂಗಾತಿಯ ಸ್ಪಷ್ಟ ಒಪ್ಪಿಗೆ ಮತ್ತು ಆರಾಮವೇ ಯಾವಾಗಲೂ ಮುಖ್ಯ. ಹಾಗಾದರೆ ಹೆಂಗಸರು ತಮ್ಮ ಸಂಗಾತಿಯೊಂದಿಗೆ ಸಂಭೋಗದಲ್ಲಿ ಹತ್ತಿರವಾಗಲು ಬಯಸುವಾಗ ಸಾಮಾನ್ಯವಾಗಿ ಯಾವ ರೀತಿಯ ಸೂಚನೆಗಳನ್ನು ನೀಡಬಹುದು? ಬನ್ನಿ ತಿಳಿದುಕೊಳ್ಳೋಣ. ಮೊದಲ ಸೂಚನೆ, ನಿಮ್ಮೊಂದಿಗೆ ಹೆಚ್ಚು ಸಮಯ ಕಳೆಯಲು ಬಯಸುವುದು. ಸಾಮಾನ್ಯವಾಗಿ ಬ್ಯುಸಿ ಇರುವ ಸಂಗಾತಿ ಆ ದಿನ ನಿಮ್ಮೊಂದಿಗೆ ಹೆಚ್ಚು ಸಮಯ ಕಳೆಯಲು ಬಯಸಿದರೆ, ನಿಮ್ಮ ಹತ್ತಿರ ಕುಳಿತು ಮಾತನಾಡಿದರೆ ಅಥವಾ ಒಟ್ಟಿಗೆ ಸಮಯ ಕಳೆಯಲು ಪ್ರಯತ್ನಿಸಿದರೆ ಅದು ಭಾವನಾತ್ಮಕವಾಗಿ ನಿಮ್ಮೊಂದಿಗೆ ಸಂಪರ್ಕ ಹೊಂದಲು ಬಯಸುತ್ತಿದ್ದಾರೆ ಎಂಬ ಸೂಚನೆ ಆಗಿರಬಹುದು. ಇಂತಹ ಸಮಯದಲ್ಲಿ ಮೊಬೈಲ್ ಬದಿಗಿಟ್ಟು ಅವರ ಮಾತನ್ನು ಗಮನದಿಂದ ಕೇಳಿ. ಎರಡನೇ ಸೂಚನೆ, ಪ್ರೀತಿಯಿಂದ ಮಾತನಾಡುವುದು. ಹತ್ತಿರ ಬಂದು ಶರೀರ ಸ್ಪರ್ಶ ಮಾಡುತ್ತಾರೆ. ಹೆಚ್ಚು ಪ್ರೀತಿಯಿಂದ ಮಾತನಾಡುವುದು, ನಿಮ್ಮನ್ನು ಹೊಗಳುವುದು, ಹಳೆಯ ನೆನಪುಗಳನ್ನು ನೆನಪಿಸಿಕೊಳ್ಳುವುದು ಅಥವಾ ನಿಮ್ಮೊಂದಿಗೆ ತಮಾಷೆ ಮಾಡುವುದು ಇವೆಲ್ಲವೂ ಆತ್ಮೀಯತೆಯನ್ನು ಹೆಚ್ಚಿಸುವ ಮಾರ್ಗಗಳಾಗಿರಬಹುದು. ಆದರೆ ಪ್ರತಿಯೊಬ್ಬ ವ್ಯಕ್ತಿಯ ಸ್ವಭಾವವು ವಿಭಿನ್ನ. ಆದ್ದರಿಂದ ಒಂದೇ ಸೂಚನೆಯನ್ನು ಆಧರಿಸಿ ನಿರ್ಧಾರ ಮಾಡಬೇಡಿ. ಮೂರನೇ ಸೂಚನೆ, ಪ್ರೀತಿಯ ಸ್ಪರ್ಶ ಮತ್ತು ಹತ್ತಿರವಾಗಿರುವುದು. ಮಾತಿನಲ್ಲಿ ಲೈಂಗಿಕ ಚಪಲತೆ ತೋರಿಸುತ್ತಾರೆ. ಹೆಂಡತಿ ನಿಮ್ಮ ಹತ್ತಿರ ಕುಳಿತುಕೊಳ್ಳುವುದು, ಕೈ ಹಿಡಿಯುವುದು ಅಥವಾ ಪ್ರೀತಿಯಿಂದ ಅಪ್ಪಿಕೊಳ್ಳುವುದು ಮುಂತಾದವುಗಳಿಂದ ತನ್ನ ಆತ್ಮೀಯತೆಯನ್ನು ತೋರಿಸಬಹುದು. ಆದರೆ ಇಲ್ಲಿ ಅತ್ಯಂತ ಮುಖ್ಯವಾದದ್ದು ಅವರ ಪ್ರತಿಕ್ರಿಯೆ ಮತ್ತು ಆರಾಮವನ್ನು ಗಮನಿಸುವುದು. ಅವರು ಅಸೌಕರ್ಯ ಅನುಭವಿಸುತ್ತಿದ್ದರೆ ತಕ್ಷಣ ನಿಲ್ಲಬೇಕು. ಪ್ರೀತಿ ಎಂದರೆ ಒತ್ತಾಯವಲ್ಲ, ಪರಸ್ಪರ ಗೌರವ. ನಾಲ್ಕನೇ ಸೂಚನೆ, ಖಾಸಗಿ ಸಮಯಕ್ಕಾಗಿ ವಾತಾವರಣ ಸೃಷ್ಟಿಸುವುದು. ತಮ್ಮ ಶರೀರ ಭಾಗಗಳನ್ನು ತಬ್ಬಿ ತೋರಿಸುತ್ತಾರೆ. ಉದಾಹರಣೆಗೆ ಎದೆ ಭಾಗ, ತೊಡೆ, ಸೊಂಟ ಇತ್ಯಾದಿ. ಕೆಲವೊಮ್ಮೆ ಸಂಗಾತಿ ಮನೆಯ ಕೆಲಸಗಳನ್ನು ಮುಗಿಸಿ ಆರಾಮದಾಯಕ ವಾತಾವರಣದಲ್ಲಿ ನಿಮ್ಮೊಂದಿಗೆ ಒಂಟಿಯಾಗಿ ಮಾತನಾಡಲು ಬಯಸುವುದು. ಇದು ಅವರ ಮನಸ್ಸಿನಲ್ಲಿ ನಿಮ್ಮೊಂದಿಗೆ ಹತ್ತಿರವಾಗುವ ಆಸೆ ಇರಬಹುದು ಎಂಬ ಸೂಚನೆ ಆಗಿರಬಹುದು. ಆದರೆ ಖಚಿತವಾಗಿ ತಿಳಿಯಲು ಮೃದುವಾಗಿ ಮಾತನಾಡುವುದು ಅತ್ಯುತ್ತಮ ಮಾರ್ಗ. ಐದನೇ ಸೂಚನೆ, ನಿಮ್ಮ ಪ್ರೀತಿ ಮತ್ತು ಗಮನವನ್ನು ಬಯಸುವುದು. ಮೃದು ಮತ್ತು ಆಕರ್ಷಕ ಚುಂಬನ ಮತ್ತು ಹಾಸಿಗೆಗೆ ಆಹ್ವಾನಿಸುತ್ತಾರೆ. ನನ್ನ ಜೊತೆ ಸ್ವಲ್ಪ ಸಮಯ ಇರಿ, ನನ್ನನ್ನು ಗಮನಿಸಿ, ನನ್ನ ಜೊತೆ ಮಾತನಾಡಿ ಎಂದು ಹೇಳುವುದು ಅಥವಾ ನಿಮ್ಮ ಗಮನವನ್ನು ಪದೇ ಪದೇ ಬಯಸುವುದು ಕೂಡ ಭಾವನಾತ್ಮಕ ಆತ್ಮೀಯತೆಯ ಸೂಚನೆ ಆಗಿರಬಹುದು. ಬಹಳಷ್ಟು ಬಾರಿ ದಾಂಪತ್ಯದಲ್ಲಿ ದೈಹಿಕ ಆತ್ಮೀಯತೆಗಿಂತ ಮೊದಲು ಭಾವನಾತ್ಮಕ ಸಂಪರ್ಕ ಮುಖ್ಯವಾಗುತ್ತದೆ. ಆರನೇ ಸೂಚನೆ, ಕೂದಲೊಂದಿಗೆ ಆಟವಾಡುತ್ತಾ ನೇರವಾಗಿ ಅಥವಾ ಪರೋಕ್ಷವಾಗಿ ಮಾತನಾಡುವುದು. ಕೆಲವರು ತಮ್ಮ ಆಸೆಗಳನ್ನು ನೇರವಾಗಿ ಹೇಳುತ್ತಾರೆ, ಇನ್ನು ಕೆಲವರು ಪರೋಕ್ಷವಾಗಿ ಮಾತನಾಡುತ್ತಾರೆ. ಆದರೆ ಊಹೆ ಮಾಡುವುದಕ್ಕಿಂತ ಗೌರವದಿಂದ ಕೇಳುವುದು ಉತ್ತಮ. ನಿನಗೆ ಆರಾಮವಾಗಿದೆಯಾ? ನಿನಗೆ ಏನು ಬೇಕು? ನಾವು ಹತ್ತಿರವಾಗಲು ನಿನಗೆ ಇಷ್ಟವಿದೆಯಾ? ಎಂದು ಈ ರೀತಿಯ ಸರಳ ಮಾತುಕತೆ ದಾಂಪತ್ಯದಲ್ಲಿ ನಂಬಿಕೆಯನ್ನು ಹೆಚ್ಚಿಸುತ್ತದೆ. ಗಂಡಸರು ನೆನಪಲ್ಲಿಟ್ಟುಕೊಳ್ಳಬೇಕಾದ ಮುಖ್ಯ ವಿಷಯ, ಹೆಂಗಸರು ಯಾವ ಸೂಚನೆ ನೀಡಿದರೂ ಅದನ್ನು ಸ್ವಯಂಚಾಲಿತವಾಗಿ ಒಪ್ಪಿಗೆ ಎಂದು ಭಾವಿಸಬಾರದು. ಸ್ಪಷ್ಟವಾದ ಪರಸ್ಪರ ಒಪ್ಪಿಗೆ, ಆರಾಮ ಮತ್ತು ಪ್ರೀತಿ, ಗೌರವ ಇವೇ ಆರೋಗ್ಯಕರ ದಾಂಪತ್ಯದ ಆಧಾರ. ಒಬ್ಬರ ಮನಸ್ಸನ್ನು ಮತ್ತೊಬ್ಬರು ಅರ್ಥ ಮಾಡಿಕೊಳ್ಳುವುದು, ಒತ್ತಡ ಹಾಕದೆ ಮಾತನಾಡುವುದು ಮತ್ತು ಪರಸ್ಪರ ಗೌರವಿಸುವುದು ದಾಂಪತ್ಯ ಜೀವನವನ್ನು ಇನ್ನಷ್ಟು ಸುಂದರಗೊಳಿಸುತ್ತದೆ. ಹಾಗಾಗಿ ಸ್ನೇಹಿತರೆ, ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಆತ್ಮೀಯತೆ ಬಹಳ ಮುಖ್ಯ. ಆದರೆ ಅದಕ್ಕಿಂತ ಮುಖ್ಯವಾದದ್ದು ಪರಸ್ಪರ ಒಪ್ಪಿಗೆ ಮತ್ತು ಗೌರವ. ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.